ನಮ್ ನಂಜನಗೂಡ್ ಜಾತ್ರೆ ಮಾತ್ರ ಬೆಂಕಿ ಗುರು. ಐಡಲೈನ್ಸ್ ನಾನ್ ನಿಮ್ ಸ್ವಾಗ್ ಗುಂಡ್ಲು ಪೇಟೆ ಅರ್ಲಿ ಮಾರ್ನಿಂಗ್ ನಾನು ಮತ್ತೆ ನಮ್ಮ ಮಚ್ಚಿ ರೆಡಿ ಆಗಿ ಬಂದಿದ್ದು ಅಂದ್ರೆ ನಂಜನಗೂಡ್ಗೆ. ಇವತ್ತೇನು ನಂಜನಗೂಡ ಸ್ಪೆಷಲ್ ಅಂದ್ರೆ ಇವತ್ತು ನಂಜನಗೂಡಲ್ಲಿ ರಥೋತ್ಸವ ಗುರು. ನಾವು ಟೆಂಪಲ್ ಹತ್ರ ಬರೋ ತನಕ 7 ಆಗಿತ್ತು. ಅಷ್ಟೊತ್ತಿಗೆ ಕ್ರೌಡ್ ಮಾತ್ರ ಫುಲ್ ಆಗ್ಬಿಟ್ಟಿದ್ರು. ಹಾಗೆ ತೇರ್ಗೆ ಸ್ವಲ್ಪ ನಮಸ್ಕಾರ ಹಾಕಿ ನಮ್ಮ ಮಚ್ಚಿ ನಾನು ಟೆಂಪಲ್ ಹತ್ರ ಬಂದು ಫೋಟೋ ಶೂಟ್ ಮಾಡ್ತಿದ್ವಿ. ಇಲ್ಲಿ ಪಂಚರಥಗಳ ಎಳೆಯದೇ ಒಂಥರ ವಿಶೇಷ. ಅಷ್ಟೇ ಅಲ್ಲ, ರಥೋತ್ಸವದ 2 ದಿನಕ್ಕೆ ಅಂದ್ರೆ ಏಪ್ರಿಲ್ 11ರಂದು ತೆಪ್ಪೋತ್ಸವ ಕೂಡ ನಡೆಯುತ್ತೆ. ಈ ರಥೋತ್ಸವವನ್ನು ನೋಡಿ ಕಣ್ತುಂಬಿಕೊಳ್ಳಲು ಅಕ್ಕಪಕ್ಕ ರಾಜ್ಯದವರು, ಊರಿನವರು ಎಲ್ಲ ಒಟ್ಟಾಗಿ ಸೇರಿ ಅರ್ಲಿ ಮಾರ್ನಿಂಗ್ ಟೆಂಪಲ್ ಹತ್ರ ಹಾಜರಾಗ್ಬಿಟ್ಟಿರ್ತಾರೆ. ಗೌತಮ ಪಂಚರಥ ಎಂದು ವಿಶೇಷವಾಗಿ ಕರೀತಾರೆ. ಕಾರಣ ಗೌತಮ ಮಹರ್ಷಿಗಳು ಈ ರಥವನ್ನು ಮೊದಲು ಎಳೆದಿದ್ದು ಅಂತ ಹೇಳ್ತಾರೆ. 90 ಅಡಿ ಎತ್ತರದ 110 ಟನ್ ಭಾರದ ರಥ ಇದು. ಇದೇ ಕಾರಣಕ್ಕೆ ಭಕ್ತಾದಿಗಳು ಹಲವಾರು ಕಡೆಗಳಿಂದ ಆಗಮಿಸಿ ನಂಜುಂಡೇಶ್ವರ ಅವರ ಆಶೀರ್ವಾದ ಪಡ್ಕೊಳ್ತಾರೆ. ಹಾಗೆ ನಮ್ಮ ಮಚ್ಚಿ ನಾನು ತೇರ್ ಹತ್ರ ಬಂದು ಏನೇನ್ ಕೋರಿಕೆ ಇದೆ ಎಲ್ಲ ಬೇಡ್ಕೊಂಡು ನಮ್ಮ ನಂಜುಂಡೇಶ್ವರ ಅವರ ಆಶೀರ್ವಾದ ತಗೊಂಡ್ವಿ. ನೀವ್ ಏನೇ ಹೇಳಿ, ನಿಜವಾಗ್ಲೂ ತೇರ್ ಹೇಳೋರಂತೂ ತುಂಬಾ ಗ್ರೇಟ್ ಗುರು. ಅಷ್ಟು ಟನ್ ಇರೋ ತೇರ್ನ ಹೇಳೋದು ಅಂದ್ರೆ ತಮಾಷೆ ಮಾತಾಡಲ್ಲ. ನಮ್ ಡ್ಯೂಡ್ಗೆ ಪ್ರಸಾದ ಸಿಕ್ಕಿದ್ರೆ ಮುಗೀತು, ಆಂಡವೇನ ಪ್ರಸಾದ ಬ್ಯಾಟಿಂಗ್ ಮಾಡ್ಕೊಂಡು ಬರ್ತಿದ್ದ. ತುಂಬಾ ಟ್ರಾಫಿಕ್ ಇದ್ದ ಕಾರಣ ಬೈಕ್ ನ ಸ್ವಲ್ಪ ಮುಂದೆನೆ ಹಾಕಿ ಹಾಗೆ ಆಂಡವೇ ಬರ್ತಿರ್ಬೇಕಾದ್ರೆ ನಮ್ ನಂಜನಗೂಡ್ ಫಾಲೋವರ್ಸ್ ಸಿಕ್ಕಿ ಮಾತಾಡ್ಸೋದು. ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ರು. ತುಂಬಾನೇ ಒಳ್ಳೆ ವಿಷಯ. ಹಾಗೆ ನಾನು ಬೈಕ್ ಎತ್ಕೊ ಬರೋ ಅಷ್ಟರಲ್ಲಿ ನಮ್ ಡ್ಯೂಡು ಐಸ್ ಕ್ರೀಮ್ ತಗೊಂಡು ಎಲ್ಲ ಮುಗಿಸ್ಕೊಂಡು ನಾ ಬಂದಿದ್ದು ನಮ್ಮ ಗುಂಡ್ಲುಪೇಟೆಗೆ. ಓಕೆ ಗಾಯ್ಸ್, ನೆಕ್ಸ್ಟ್ ಬಾಕ್ಸ್ ಲವ್ ಯು.